ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ದಾವಣಗೆರೆಯಲ್ಲಿರುವ ಒಂದು ಸುಂದರವಾದ ಸ್ಥಳವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತೇಳ್ಬಿಟ್ಟು ವಿಡಿಯೋನ ಪ್ರಾರಂಭ ಮಾಡಿದ್ದೀನಿ. ಈ ಸ್ಥಳ ನೀವು ನೋಡ್ತಾ ಇರೋ ಹಂಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಎಲ್ಲಿದ್ದೀನಿ ನಾನು ಅಂತೇಳ್ಬಿಟ್ಟು ನೀವು ಊಹೆ ಮಾಡಿರ್ತೀರ. ಹೌದು, ನಾನು ದಾವಣಗೆರೆಯಲ್ಲಿರುವಂತಹ ಗಾಜಿನ ಮನೆ ಗ್ಲಾಸ್ ಹೌಸ್ ಇಲ್ಲಿ ಇದ್ದೀನಿ. ಹಾಗೆ ಇಲ್ಲಿ ಬಂದಿದ್ದೀನಿ. ನಿಮಗೂ ಕೂಡ ಈ ಪ್ರೆಸೆಂಟ್ ಯಾವ ರೀತಿಯಾಗಿದೆ ಗಾಜಿನ ಮನೆ ಅಂತೇಳ್ಬಿಟ್ಟು ತೋರಿಸೋಣ ಅಂತೇಳ್ಬಿಟ್ಟು ವಿಡಿಯೋನ ಪ್ರಾರಂಭ ಮಾಡಿದ್ದೀನಿ. ಹಾಗೆಯೇ ಅದಕ್ಕಿಂತ ಮುಂಚೆ ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಪಕ್ಕದಲ್ಲೇ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನೀವು ನನ್ನ ವಿಡಿಯೋನ ಬೇಗನೆ ನೋಡ್ಬೋದು ಫ್ರೆಂಡ್ಸ್. ಹಾಗೆಯೇ ಒಬ್ಬರಿಗೆ ದೊಡ್ಡವ್ರಿಗೆ 20 ರೂಪಾಯಿ ಪ್ರವೇಶ ಇರುತ್ತೆ ಒಳಗಡೆ ಟಿಕೆಟು, ಹಾಗೆ ಚಿಕ್ಕ ಮಕ್ಕಳಿಗೆ 10 ರೂಪಾಯಿ ಇರುತ್ತೆ. ಬನ್ನಿ ಹಾಗಾದರೆ ಗ್ಲಾಸ್ ಹೌಸ್ ಗಾಜಿನ ಮನೆ ಯಾವ ರೀತಿಯಾಗಿದೆ ಅಂತೇಳ್ಬಿಟ್ಟು ನಾನು ತೋರಿಸ್ತೀನಿ. ನಿಮಗೆ ಇಷ್ಟ ಆಗ್ಬೋದು ಅಂತೇಳ್ಬಿಟ್ಟು ಈ ವಿಡಿಯೋನ ನಾನು ಮಾಡ್ಕೊಂಡಿದ್ದೀನಿ. ಹಾಗೆ ಸುತ್ತ ಹಸಿರಿನಿಂದ ಕೂಡಿರುವ ಈ ಗಾಜಿನ ಮನೆ ನೋಡೋದಕ್ಕೆ ಒಂಥರ ತುಂಬ ಖುಷಿಯಾಗುತ್ತೆ. ಹಾಗೆಯೇ ಹೊರಗಡೆನೆ ಮೆನ್ಷನ್ ಮಾಡಿದ್ರು, ಇದು ಎಷ್ಟು ಗಂಟೆಯಿಂದ ಓಪನ್ ಇರುತ್ತೆ, ಎಷ್ಟು ಗಂಟೆ ಅಂದರೆ ಬೆಳಗ್ಗೆ ಎಷ್ಟು ಗಂಟೆಗಿರುತ್ತೆ, ಸಂಜೆ ಎಷ್ಟು ಗಂಟೆಗಿರುತ್ತೆ, ಹಾಗೆಯೇ ದೊಡ್ಡವ್ರಿಗೆ ಎಷ್ಟು ಟಿಕೆಟು, ಮಕ್ಕಳಿಗೆ ಎಷ್ಟು, ಕ್ಯಾಮ್ರಕ್ಕೆ ಎಷ್ಟು ಅಂತೇಳ್ಬಿಟ್ಟು, ಹಾಗೆ ಪ್ರೀ ವೆಡ್ಡಿಂಗ್ ಶೂಟ್ ಇರುತ್ತಲ್ಲ ಅವರಿಗೆ ಎಷ್ಟು ಅಂತೇಳ್ಬಿಟ್ಟು, ಹಾಗೆ ಚಿತ್ರೀಕರಣ ಮಾಡೋದಿದ್ರೆ ಫಿಲಮ್ ಚಿತ್ರೀಕರಣ ಮಾಡೋದ್ರೆ ಇಷ್ಟಿಷ್ಟು ಚಾರ್ಜು ಅಂತೇಳಿ ಹೊರಗಡೆ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ಬನ್ನಿ ಯಾವ ರೀತಿಯಾಗಿದೆ ಅಂತೇಳಿ ನೋಡ್ಕೊಂಡು ಬರೋಣ. ಹಾಗೆ ಹೊರಗಡೆಯಿಂದನೇ ಎಂಟ್ರೆನ್ಸ್ ಯಾವ ರೀತಿಯಾಗಿದೆ ಅಂತ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ನೋಡಿರಿ. ಹೊರಗಡೆ ಅಂದರೆ ಇಲ್ಲಿ ಹೋಗಬೇಕಾದ್ರೆ ಎರಡು ಕಡೆಯಿಂದನೂ ಇದು ಒಳಗಡೆಯನ್ನು ನಾವು ಹೋಗ್ಬೋದು. ನಾನು ಮೇನ್ ಗೇಟಿಂದ ಒಳಗಡೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ಯಾವ ರೀತಿಯಾಗಿದೆ ಅಂತೇಳಿ ನಿಮ್ಮ ಜೊತೆ ತೋರಿಸ್ತಾ ಇದ್ದೀನಿ ನೋಡಿರಿ. ಸುತ್ತ ನಾನು ಹೇಳಿದ್ನಲ್ಲ 4 ಕಡೆಯಿಂದನೂ ಹಸಿರು ತುಂಬಿರುತ್ತೆ. ಅದ್ರ ಮಧ್ಯೆ ಗಾಜಿನ ಮನೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ದೂರಲಿಂದನ ಆ ಗಾಜಿನ ಮನೆ ಸುಂದರವಾಗಿ ಕಾಣಿಸ್ತಾ ಇತ್ತು. ಹಾಗಾಗಿ ವಿಡಿಯೋನೂ ಕೂಡ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ ಯಾವ ರೀತಿಯಾಗಿದೆ ಅಂತೇಳ್ಬಿಟ್ಟು.
ಇಲ್ಲಿನ ಒಂದೊಂದು ಗಿಡಗಳು ತುಂಬ ಸುಂದರವಾಗಿದ್ವು. ಹಾಗೆಯೇ ಇಲ್ಲಿ ಒಂದು ಹಳದಿ ಕಲರ್ ಹೂವು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ನೋಡೋದಕ್ಕೆ ನಮಗೆಲ್ಲೋ ಅಪರೂಪ ಅಂತ ಅನ್ನಿಸ್ತು. ಹಾಗಾಗಿ ನಾನು ನೋಡಿರಲಿಲ್ಲ. ಬಳ್ಳಿಯಲ್ಲೇ ಇದು ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ಅಂತ ಒಂಥರ ಅಪರೂಪ ಅನ್ನಿಸ್ಬಿಡ್ತು. ಹಾಗಾಗಿ ನೋಡಿದೆ, ಹಾಗೆ ವಿಡಿಯೋನೂ ಕೂಡ ಮಾಡಿಕೊಂಡೆ. ಗಾರ್ಡನ್ ಮಾತ್ರ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಹಾಗಾಗಿ ಎಷ್ಟು ಚೆನ್ನಾಗಿದೆ ಅಂತೇಳಿ ತೋರಿಸ್ತೀನಿ. ಹಾಗೆ ಒಳಗಡೆ ನಮಗೆ ಪ್ರವೇಶವಿಲ್ಲ. ಒಳಗಡೆ ಹೋಗಿ ಫೋಟೋಶೂಟ್ಗಾಗಲಿ ಅಂದರೆ ಅಲ್ಲಿ ಹೇಳಿದ್ನಲ್ಲ, ಅಲ್ಲಿ ಕೌಂಟ್ರಲ್ಲಿ ನಾವು ಕೇಳಿ ನಾವು ಟಿಕೆಟ್ ತೊಗೊಂಡು ಆಮೇಲೆ ಬೇಕಾದರೆ ಫೋಟೋಶೂಟ್ ಮಾಡಿಸ್ಬೋದು. ಇಲ್ಲ ಅಂದರೆ ನಾವು ಏನು ಟಿಕೆಟ್ ತೊಗೊಂಡಿರ್ತೀವಿ 20 ರೂಪಾಯಿ, ಯಾವುದಕ್ಕೂ ಕೂಡ ನಮಗೆ ಪ್ರವೇಶ ಇರೋದಿಲ್ಲ. ಹಾಗೆಯೇ ನೋಡು ಬರಬೇಕು. ಯಾಕೆಂದರೆ ಚಿಕ್ಕ ಮಕ್ಕಳೆಲ್ಲ ಕೀಳ್ತಾ ಇರ್ತಾರೆ, ಬೇರೆ ಎಲ್ಲ ಗಲೀಜು ಮಾಡ್ತಾರೆ ಅಂತ ಬಿಟ್ಟು ಒಳಗಡೆ ಗಾರ್ಡನ್ ಒಳಗಡೆ ಬೀಳೋದಿಲ್ಲ. ಹಾಗೆಯೇ ನೋಡ್ಕೊಂಬರೋದು. ನೋಡ್ರಿ ಯಾವ್ಯಾವ ರೀತಿಯಾಗಿ ಹೊಸ ಹೊಸ ರೀತಿಯಾದಂತಹ ಗಿಡ ಮರಗಳನ್ನು ನಾವಿಲ್ಲಿ ಕಾಣ್ಬೋದು. ಹಾಗಾಗಿ ತುಂಬ ಜನ ಇದನ್ನು ನೋಡೋದಕ್ಕೆ ಹೋಗ್ತಾರೆ. ಹಾಗೆ ನಾನು ಕೂಡ ತೋರಿಸ್ತಾ ಇದ್ದೀನಿ. ಒಂಥರ ನಮಗೆ ಬೇಜಾರಾದಾಗ ಅಥವಾ ಈ ಮಳೆಗಾಲದಲ್ಲಿ ಅಂದರೆ ತುಂಬ ವಾತಾವರಣ ತಂಪಿತ್ತು ನಾವು ಹೋದಾಗ. ಹಾಗಾಗಿ ಒಂಥರ ತುಂಬ ಚೆಂದ ಕಾಣಿಸ್ತಾ ಇತ್ತು. ನನಗಂತೂ ಮನಸ್ಸಿಗೆ ತುಂಬ ಖುಷಿಯಾಯಿತು. ಹಾಗಾಗಿ ಒಂದಿಷ್ಟು ವಿಡಿಯೋನ ನಿಮಗೆ ಬರೀ ಹಸಿರನ್ನೇ ಫಸ್ಟ್ ತೋರಿಸ್ಬಿಡೋಣ ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿರಿ, ಗ್ಲಾಸಿನ ಮನೆ. ಇದು ಏನು ಅಂದರೆ 4 ಕಡೆಯಿಂದ ಬಾಗಿಲಿದೆ ಒಳಗಡೆ ಹೋಗೋದಕ್ಕೆ, ಹೊರಗಡೆ ಬರೋದಕ್ಕೆ. ನೋಡೋದಕ್ಕೂ ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಹಾಗೆಯೇ ಇಲ್ಲಿ ಆ ಗ್ಲಾಸ್ ಹೌಸ್ ಹಿಂಭಾಗದಲ್ಲಿ ಒಂದಿಷ್ಟು ಆಟಿಕೆ ಸಾಮಾನುಗಳು, ಅಂದರೆ ಮಕ್ಕಳಿಗೆ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಜೋಕಾಲಿ, ಜಾರುಬಂಡೆ, ಒಂದಿಷ್ಟು ಆಟಿಕೆಗಳನ್ನು ಅಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಮಕ್ಕಳು ಆಟಿಕೆಗಳನ್ನು 10 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಪ್ರವೇಶ ನಿಷೇಧಿಸಲಾಗಿದೆ ಅಂತೇಳ್ಬಿಟ್ಟು. ಆದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ದೊಡ್ಡವರು ಕೂಡ ಆಡ್ತಾ ಇದ್ದಾರೆ, ಚಿಕ್ಕವರು ಕೂಡ ಆಡ್ತಾಯಿದ್ದಾರೆ. ಹಾಗಾಗಿ ಸ್ವಲ್ಪ ಇಲ್ಲಿ ಆಟಿಕೆ ವಸ್ತುಗಳು ಸ್ವಲ್ಪ ಹಾಳಾಗಿದ್ದಾವೆ. ಅದನ್ನು ಬಿಟ್ಟರೆ ಇದು ಗ್ಲಾಸ್ ಹೌಸ್ ತುಂಬ ಚೆನ್ನಾಗಿದೆ. ಈ ಪ್ರೆಸೆಂಟ್ ನಾನು ಹೇಗಿದೆ ಅಂತೇಳ್ಬಿಟ್ಟು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಹಾಗೆ ಮಕ್ಕಳಿಗೆ ಕೊಡ್ರಿ. ನೋಡ್ರಿ, ಹಿಂಭಾಗದಿಂದ ಮುಂಭಾಗದಿಂದ ಎಲ್ಲಿ ನೋಡಿದ್ರು ಗ್ಲಾಸ್ ಹೌಸ್ ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ಹಸಿರಿನ ಗಿಡಗಳ ಮಧ್ಯೆ ಒಂಥರ ಅದನ್ನು ಹೇಳೋದಕ್ಕೆ, ವರ್ಣ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ತುಂಬ ಇಷ್ಟಪಟ್ಟೆ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಅಂತೇಳ್ಬಿಟ್ಟು. ಹಾಗೆ ಇಲ್ಲಿ ಹೂವಿನ ಅಲಂಕಾರನೂ ಕೂಡ ಮಾಡಿರ್ತಾರೆ. ಫೆಬ್ರವರಿ ತಿಂಗಳಲ್ಲಿನ ಮಾಡಿದ್ರು ಅನಿಸುತ್ತೆ, ಹೋಗೋದಕ್ಕೆ ಆಗಿರಲಿಲ್ಲ. ತುಂಬ ಚೆನ್ನಾಗಿ ಅಲಂಕಾರನೂ ಮಾಡಿರ್ತಾರೆ. ನೋಡಿರಿ, ಮಕ್ಕಳಿಗೆ ಆಟಿಕೆಗಳೊಂದು ರಜಾ ಅಲ್ವಾ, ಈಗ ಬೇಸಿಗೆ ಕಾಲದಲ್ಲಿ ತುಂಬ ಜನನೂ ಕೂಡ ಬಂದಿದ್ದರು. ಸಂಜೆ ಆಗಿತ್ತು, ಮಕ್ಕಳು ತುಂಬ ಖುಷಿಯಿಂದ ಎಂಜಾಯ್ ಕೂಡ ಮಾಡ್ತಿದ್ರು. ಹಾಗೆ ನಮ್ಮ ಚಿರುನೂ ಕೂಡ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾನೆ. ನಾನು ಹೇಳ್ತಾನೆ ಇರ್ತೀನಿ ಯಾವಾಗಲೂ, ನಮ್ಮ ಚಿರು ಹೊರಗಡೆ ಕರ್ಕೊಂಬಂದರೆ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾನೆ ಅಂತೇಳ್ಬಿಟ್ಟು. ಹಾಗೆಯೇ ಇಲ್ಲೂ ಕೂಡ ತುಂಬಾ ಎಂಜಾಯ್ ಮಾಡ್ದೆ. ಜಾರು ಬಂಡೆ ಆಗಿರ್ಬೋದು, ಜೋಕಾಲಿ.
ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿದೆ ಈ ಪ್ರೆಸೆಂಟ್ ಗ್ಲಾಸ್ ಹೌಸ್ ಗಾಜಿನ ಮನೆ ಅಂತೇಳ್ಬಿಟ್ಟು. ಹಾಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಎಲ್ಲರೂ ಕೂಡ ಯೂಸ್ಫುಲ್ ಆಗೋ ವಿಡಿಯೋ ಜೊತೆ ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಹೊಸಬ್ರಾಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಡಿಬೇಡಿ. ವಿಡಿಯೋನ ನೋಡಿ ಹಾಗೇ ಹೋಗಬೇಡಿ, ಒಂದು ಲೈಕ್ ಕೊಟ್ಟು ಹೋಗಿ. ಹಾಗೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಕೂಡ ಬಾಯ್ ಬಾಯ್.